ನೀವ್ ಎಲ್ಲ ತಿಳ್ಕೊಂಡಿರೋರು, ತುಂಬಾ ತಾಳ್ಮೆ ಇರೋರು. ಒಂದೇ ಒಂದ್ಸಲ ಯೋಚನೆ ಮಾಡಿ ಚಿಕ್ಕಪ್ಪ, ಅಜ್ಜಿಗೆ ನಿಮ್ಗಿಂತ ಜಾಸ್ತಿ ಅನುಭವ ಇದೆ. ಜೀವನದಲ್ಲಿ ತುಂಬಾ ತಿಳ್ಕೊಂಡಿದ್ದಾರೆ. ಸರಿ ತಪ್ಪುಗಳನ್ನ ಅಳ್ದು ತೂಗ್ತಾರೆ. ಅಂಥವ್ರಿಗೆ ನಾನ್ ಮಾಡಿರೋದು ತಪ್ಪು ಅಂತ ಅನ್ನಿಸ್ಲಿಲ್ಲ. ಆದ್ರೆ ನಿಮಗೆ ಯಾಕೆ ನಾನ್ ಮಾಡಿರೋದು ತಪ್ಪು ಅಂತ ಅನ್ನಿಸ್ತಾ ಇದೆ ಚಿಕ್ಕಪ್ಪ? ನನ್ ಜೀವನ ಸರಿಯಾಗಿದೆ, ನಾನ್ ಸಂತೋಷವಾಗಿದ್ದೀನಿ ಅನ್ನೋದು ಮುಖ್ಯನೋ, ಅಥವಾ ಆ ಒಂದ್ ಕ್ಷಣದಲ್ಲಿ ನನ್ ಜೀವನ ನಾನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮಗ್ ಮಾಡಿರೋ ಅವಮಾನ ಮುಖ್ಯನೋ? ಹಾಗಂತ ನಾನ್ ಮಾಡಿರೋ ತಪ್ಪಿಗೆ ನಾನ್ ಸಮಜಾಯಿಷಿ ಕೊಡ್ತಾ ಇಲ್ಲ. ಆದ್ರೆ ಮಾಡಿರೋ ಆ ಒಂದು ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಯಾಕೆ ಕೊಡ್ತಾ ಇದೀರಾ ಚಿಕ್ಕಪ್ಪ? ಸುಬ್ಬು ನನಗ್ ತಕ್ಕನಾದ ಹುಡುಗ ಅಂತ ನಿಮಗ ಅನ್ಸುತ್ತಾ? ಅಥವಾ ಆಸ್ತಿ ಅಂತಸ್ತಲ್ಲಿ ನಮಗೆ ಸರಿ ಸಮ ಅಲ್ಲ ಅನ್ನೋ ಭಾವನೆನ? 1000 ಕೋಟಿ ಆಸ್ತಿ ತೂಕಕ್ಕೆ ಹಾಕಿದ್ರು ಸುಬ್ಬು ಗುಣದ ಮುಂದೆ ಅದು ದೊಡ್ಡದು ಅಂತ ನನಗೆ ಅನ್ಸೋದೇ ಇಲ್ಲ ಚಿಕ್ಕಪ್ಪ. ಅಂತ ಒಳ್ಳೆ ಮನ್ಸಿರೋ ಹುಡುಗ ಅವನು. ಅದ್ ನಿಮ್ಗೂ ಗೊತ್ತು, ನಿಮ್ ಮನ್ಸಾಕ್ಷಿಗ್ ಗೊತ್ತು. ಅದು ಅಂಥವ್ರ ಕೈ ಹಿಡ್ದಿರೋದು ತಪ್ಪ ಚಿಕ್ಕಪ್ಪ? ಇದೊಂದ್ ಕಾರಣಕ್ಕೋಸ್ಕರ ಚಿಕ್ಕಮ್ಮನ ನನ್ನಿಂದ ದೂರ ಮಾಡ್ತಿದ್ದೀರಲ್ಲ ಚಿಕ್ಕಪ್ಪ? ನಾನ್ ಮತ್ತೆ ತಾಯಿ ಪ್ರೀತಿನ ಕಳ್ಕೋಬೇಕಾ? ಅಷ್ಟೊಂದು ದೃಷ್ಟಿನ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ ಚಿಕ್ಕಪ್ಪ. ಬರೀ ಒಂದೇ ಒಂದ್ಸಲ ಚಿಕ್ಕಮ್ಮನ ನೋಡಕ್ ಬಿಡಿ ಚಿಕ್ಕಪ್ಪ. ಅವ್ರ ಹತ್ರ ಒಂದೇ ಒಂದ್ಸಲ ಮಾತಾಡಕ್ ಅವಕಾಶ ಕೊಡಿ ಚಿಕ್ಕಪ್ಪ, ಪ್ಲೀಸ್. ಇಂಥ ಮಾತುಗಳಿಗೆಲ್ಲ ನಾನು ಕರಗ್ತೀನಿ ಅನ್ಕೋಬೇಡ. ಅವತ್ತಿನ ದಿನ ನೆನ್ಸ್ಕೊಂಡ್ರೆ ನನ್ಗೀಗ್ಲೂ ರಕ್ತ ಕುದಿಯುತ್ತೆ. ಅಂಥದ್ರಲ್ಲಿ ನಿನ್ನನ್ನು ಹೇಗೆ ಕ್ಷಮಿಸ್ಲಿ? ಯಾವುದೇ ಕಾರಣಕ್ಕೂ ನಾನು ನಿನ್ನ ಕ್ಷಮಿಸಲ್ಲ.